ಹೋಗಿದ್ದೆವು. ಇದು ಒಂದು ಡಿಫೆನ್ಸ್ ಏರ್ಪೋರ್ಟ್. ಸೊ ಇಲ್ಲಿ ಯಾವುದೇ ರೀತಿಯ ಫೋಟೋಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ತೆಗಿಬಾರ್ದು. ಇಲ್ಲಿ ನಾವು ಏನಾದ್ರೂ ಟ್ರಾವೆಲ್ ಪ್ಯಾಕೇಜ್ ಅಲ್ಲಿ ಹೋಗಿದ್ರೆ ನಮ್ಮ ಟ್ರಿಪ್ ಅಡ್ವೈಸರ್ಸ್ ನೇಮ್ ಬೋರ್ಡ್ ಹಿಡ್ಕೊಂಡು ನಮ್ಮನ್ನ ರಿಸೀವ್ ಮಾಡ್ಕೊಂತಾರೆ. ಫಸ್ಟ್ ಡೇ ನಾವಿದ್ದ ಹೋಟೆಲ್ನ ಹೆಸರು ಹೆವಿ ಸ್ಪೋರ್ಟ್. ನಮ್ಮ ಅಂಡಮಾನ್ನ 9 ದಿನಗಳ ಟ್ರಿಪ್ ಅಲ್ಲಿ ನಾವು ಸುಮಾರು 5 ದಿನ ಇಲ್ಲೇ ಉಳಿದಿದ್ವಿ. ಇದು ಒಂದು 3 ಸ್ಟಾರ್ ಹೋಟೆಲ್ ಹಾಗೂ ನಮ್ಮ ಇಡೀ ಟ್ರಿಪ್ ನ ಬೆಸ್ಟ್ ಹೋಟೆಲ್ ಎಕ್ಸ್ಪೀರಿಯನ್ಸ್ ನಮಗೆ ಹೆವಿ ಸ್ಪೋರ್ಟ್ ಅಲ್ಲಿ ಸಿಕ್ತು. 1:30ಗೆ ಫ್ಲೈಟ್ ಇಳಿದು ಮತ್ತೆ ಒಂದು 3 ಅವರ್ ರೆಸ್ಟ್ ಮಾಡಿ ಅಲ್ಲಿಂದ ಅಂಡಮಾನ್ ಜೈಲ್ಗೆ ಹೋದ್ವಿ. ಅಂಡಮಾನ್ ಜೈಲ್ ಗವರ್ಮೆಂಟ್ ಹಾಲಿಡೇಸ್ ಮತ್ತು ಮಂಡೇಸ್ ಅಲ್ಲಿ ಓಪನ್ ಇರಲ್ಲ. ನಾವು ಅಲ್ಲಿ ಮೇ 1 ಹೋದ್ವಿ. ಆದ್ರೂ ಅದೃಷ್ಟವಶಾತ್ ನಮ್ಗೆ ಅವೈಲಬಿಲಿಟಿ ಇತ್ತು. 4:15ಗೆ ಅಂಡಮಾನ್ ಜೈಲ್ ಎಂಟರ್ ಆಗಿ ಅದರ ಪೂರ್ತಿ ಚರಿತ್ರೆಯನ್ನ ತಿಳ್ಕೊಳ್ಳೋಕೆ 1 ಅವರ್ ಸಮಯ ಬೇಕಾಗಿರುತ್ತೆ. ಹಾಗೂ ಇದಾದ ಬಳಿಕ ಅಲ್ಲಿ ಒಂದು ಲೈಟ್ ಅಂಡ್ ಸೌಂಡ್ ಶೋ ಕೂಡ ನಡೆಯುತ್ತೆ. ಈ ಶೋ ಅಲ್ಲಿ ಅಂಡಮಾನ್ನ ಕ್ರೂರ ವಿಷಾದಕರ ಕಥೆಯನ್ನ ನಮ್ಗೆ ಹೇಳ್ತಾರೆ. ಪೋರ್ಟ್ ಬ್ಲೇರ್ಗೆ ಹೋದ್ಮೇಲೆ ಅಂಡಮಾನ್ ಜೈಲ್ನ ತಪ್ಪದೆ ವಿಸಿಟ್ ಮಾಡಲೇಬೇಕು. ವಾಪಸ್ ಬಂದು ನಾವು ಇದ್ದ ಹೆವಿ ಸ್ಪೋರ್ಟ್ ಹೋಟೆಲ್ ನಲ್ಲೇ ಡಿನ್ನರ್ ಅನ್ನು ಮುಗಿಸ್ಕೊಂಡ್ವಿ. ಇಲ್ಲಿ ಸ್ಪೆಷಲ್ ಆಗಿ ಲಾಬ್ಸ್ಟರ್